ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಒಂದು ಸಾರಿ ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋವನ್ನು ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏಪ್ರಿಲ್ ತಿಂಗಳ 12ನೇ ತಾರೀಕಿನ ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿಯನ್ನು ನೋಡೋಣ. ಫ್ರೆಂಡ್ಸ್, ಇದು ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು AU ಸ್ಮಾಲ್ ಫೈನಾನ್ಸ್ ಲಿಮಿಟೆಡ್ ಬ್ಯಾಂಕ್ ಯಾವಾಗ ಸ್ಥಾಪನೆ ಆಯಿತು ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ 1996. ನ್ಯೂಸಲ್ಲಿ ನೋಡೋದಾದರೆ AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಜೊತೆ ಫಿನ್ಕೇರ್ ವಿಲೀನ. ಬ್ಯಾಂಕೇತರ ಹಣಕಾಸು ಕಂಪನಿಗಳಾದ AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಮತ್ತು ಫಿನ್ಕೇರ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ವಿಲೀನಗೊಂಡಿವೆ. ಮಾರ್ಚ್ 4ರಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಈ ವಿಲೀನಕ್ಕೆ ಒಪ್ಪಿಗೆ ನೀಡಿದ್ದು, ಏಪ್ರಿಲ್ 1ರಿಂದ ಈ ವಿಲೀನವು ಅಧಿಕೃತವಾಗಿ ಜಾರಿಗೆ ಬಂದಿದೆ ಎಂದು ತಿಳಿಸಿದೆ. ಅದೇ ರೀತಿಯಾಗಿ ಈ ವಿಲೀನವು SFBಯನ್ನು ದೇಶದಾದ್ಯಂತ ರಿಟೇಲ್ ಬ್ಯಾಂಕಿಂಗ್ ಫ್ರಾಂಚೈಸಿಗಾಗಿ ಅಭಿವೃದ್ಧಿಪಡಿಸಲು ನೆರವಾಗಲಿದೆ. ಅಂದರೆ ದೇಶದ ಎಲ್ಲ ಕಡೆಯಲ್ಲೂ ತೆರೆಯಲು ಅನುಕೂಲವಾಗಲಿದೆ. ಅದೇ ರೀತಿ AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಬಗ್ಗೆ ನೋಡೋದಾದರೆ AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಲಿಮಿಟೆಡ್ ಇದು ಭಾರತೀಯ ಸಣ್ಣ ಹಣಕಾಸು ಬ್ಯಾಂಕ್ ಆಗಿದೆ. ಯಾವುದು? AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇದು ಭಾರತೀಯ ಸಣ್ಣ ಹಣಕಾಸು ಬ್ಯಾಂಕ್ ಆಗಿದೆ. ಅದೇ ರೀತಿ ಇದನ್ನು ವಾಹನ ಹಣಕಾಸು ಕಂಪನಿ AU ಫೈನಾನ್ಸಿಯಸ್ ಲಿಮಿಟೆಡ್ ಆಗಿ 1996ರಲ್ಲಿ ಸ್ಥಾಪಿಸಲಾಗಿದೆ. ಅಂದರೆ ಇದರ ಮೊದಲ ಹೆಸರೇನತ್ತಪ್ಪ ಅಂತಂದ್ರೆ ವಾಹನ ಹಣಕಾಸು ಕಂಪನಿ AU ಫೈನಾನ್ಸ್ ಲಿಮಿಟೆಡ್ ಆಗಿ ಸ್ಥಾಪನೆ ಮಾಡಿದ್ದರು 1996ರಲ್ಲಿ. ಮತ್ತು 19 ಏಪ್ರಿಲ್ 2017ರಂದು ಸಣ್ಣ ಹಣಕಾಸು ಬ್ಯಾಂಕ್ ಎಂದು ಹೆಸರನ್ನು ಬದಲಾಯಿಸಿದರು, ಸಣ್ಣ ಹಣಕಾಸು ಬ್ಯಾಂಕ್ ಎಂದು. ಅದೇ ರೀತಿಯಾಗಿ ಇದನ್ನು ಸ್ಥಾಪನೆ ನೋಡೋದಾದರೆ ಸ್ಥಾಪನೆ 1996ರಲ್ಲಿ. ಇದರ ಕೇಂದ್ರ ಕಚೇರಿ ನೋಡೋದಾದರೆ ಇದರ ಕೇಂದ್ರ ಕಚೇರಿ ಇರುವುದು ಜೈಪುರ್ ಇರುವುದು ರಾಜಸ್ಥಾನದಲ್ಲಿ. ಅದೇ ರೀತಿಯಾಗಿ ಇದರ ಬ್ಯಾಂಕ್ನ ಅಧ್ಯಕ್ಷ ಯಾರಪ್ಪ ಅಂತಂದರೆ ರಾಜ್ ವಿಕಾಸ್ ವರ್ಮಾ. MD ಮತ್ತು CEO ಯಾರಪ್ಪ ಅಂತಂದರೆ ಸಂಜಯ್ ಅಗರ್ವಾಲ್. ಯಾರು? ಸಂಜಯ್ ಅಗರ್ವಾಲ್. ಅದೇ ರೀತಿಯಾಗಿ RBI ಬಗ್ಗೆ ನೋಡೋದಾದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎನ್ನುವರು ಇದನ್ನು RBI. ಇದನ್ನು ಬ್ಯಾಂಕುಗಳ ಬ್ಯಾಂಕ್ ಎಂದು ಕರೀತಾರೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಇದು ಸ್ಥಾಪನೆ ಯಾವಾಗಪ್ಪ ಆಯ್ತಂದ್ರೆ 1935 ಏಪ್ರಿಲ್ 1ನೇ ತಾರೀಕು. ಸ್ಥಾಪನೆ 1931 ಏಪ್ರಿಲ್ 1ನೇ ತಾರೀಕು. ಇದರ ಗವರ್ನರ್ ಯಾರಿದ್ದಾರೆ ಅಂದರೆ ಪ್ರಸ್ತುತ ಗವರ್ನರ್ ಇರುವರು ಶಕ್ತಿಕಾಂತ್ ದಾಸ್. ಹಾಗಾದರೆ ಪ್ರಥಮ ಗವರ್ನರ್ ಯಾರಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಪ್ರಥಮ ಗವರ್ನರ್ ಜನರಲ್ ಯಾರಾಗಿದ್ದರು RBIನ ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿಯಾಗಿ ಇದರ ಕೇಂದ್ರ ಕಚೇರಿ ಮುಂಬೈ ಬರುವುದು ಮಹಾರಾಷ್ಟ್ರದಲ್ಲಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಶ್ವಸಂಸ್ಥೆಯ ಮಹಿಳಾ ಹಕ್ಕುಗಳ ಆಯೋಗದ ಅಧ್ಯಕ್ಷವಾಗಿ ಯಾವ ದೇಶವನ್ನು ಆಯ್ಕೆ ಮಾಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಸೌದಿ ಅರೇಬಿಯಾ. ಮಹಿಳಾ ಸ್ಥಿತಿಯ ಕುರಿತು ವಿಶ್ವಸಂಸ್ಥೆ ಆಯೋಗದ ಅಧ್ಯಕ್ಷವಾಗಿ ಸೌದಿ ಅರೇಬಿಯಾವನ್ನು ಆಯ್ಕೆ ಮಾಡಲಾಗಿದೆ. ಯಾರನ್ನು? ಸೌದಿ ಅರೇಬಿಯಾ ದೇಶವನ್ನು ಆಯ್ಕೆ ಮಾಡಲಾಗಿದೆ. ಮಹಿಳೆಯರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದೆ. ಇದನ್ನು ಇಂಗ್ಲೀಷ್ನಲ್ಲಿ ಕಮಿಷನ್ ಆನ್ ಸ್ಟೇಟಸ್ ಆಫ್ ವುಮೆನ್ಸ್ ಎನ್ನುವರು. ಕಮಿಷನ್ ಆಫ್ ಸ್ಟೇಟಸ್ ಆಫ್ ವುಮೆನ್. ಅದೇ ರೀತಿಯಾಗಿ 2025ರಲ್ಲಿ ನಡೆಯುವ ಮಹಿಳಾ ಹಕ್ಕುಗಳ ಆಯೋಗದ 69ನೇ ಅಧಿವೇಶನಕ್ಕೆ ಆಯ್ಕೆ ಮಾಡಲಾಗಿದೆ. ಇಂಪಾರ್ಟೆಂಟ್ ನೋಡಿ ಫ್ರೆಂಡ್ಸ್. ಎಷ್ಟನೇ ಅಧಿವೇಶನ? 69ನೇ ಅಧಿವೇಶನ. ಯಾವಾಗ ನಡೆಯುತ್ತೆ? 2025ರಲ್ಲಿ. ಕಮಿಷನ್ ಆನ್ ಸ್ಟೇಟಸ್ ಆಫ್ ವುಮೆನ್ ಬಗ್ಗೆ ನೋಡೋದಾದರೆ ಇದು ಸ್ಥಾಪನೆಯಾಗಿದ್ದು 1946ರಲ್ಲಿ ಸ್ಥಾಪನೆಯಾಗಿದೆ. ಇವಾಗ 1946ರಲ್ಲಿ. ಅದೇ ರೀತಿಯಾಗಿ ಇದು ಲಿಂಗ ಸಮಾನತೆ ಮತ್ತು ಮಹಿಳೆಯರಿಗೆ ಅಧಿಕಾರ ನೀಡುತ್ತದೆ. ಯಾರಿಗೆ ಅಧಿಕಾರ ನೀಡುತ್ತದೆ?
ಮಹಿಳೆಯರಿಗೆ ಅಧಿಕಾರ ನೀಡುತ್ತದೆ. ಅದೇ ರೀತಿ ಇದು UN ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಕ್ರಿಯಾತ್ಮಕ ಆಯೋಗ ಆಗಿದೆ. ಅದೇ ರೀತಿಯಾಗಿ ಸೌದಿ ಅರೇಬಿಯಾದ ಬಗ್ಗೆ ನೋಡೋದಾದರೆ, ಸೌದಿ ಅರೇಬಿಯಾ ಇದರ ರಾಜಧಾನಿ ನೋಡಿದರೆ ರಿಯಾನ್. ಯಾವುದು ರಾಜಧಾನಿ? ರಿಯಾದ್. ಕರೆನ್ಸಿ ಸೌದಿ ರಿಯಾಲ್. ಆದರೆ ಫ್ರೆಂಡ್ಸ್, ಸೌದಿ ಅರೇಬಿಯಾದ ಅಧ್ಯಕ್ಷರು ಯಾರು ಅಥವಾ ಪ್ರಧಾನಮಂತ್ರಿ ಇರ್ಬೋದೇನೋ? ಪ್ರಧಾನಮಂತ್ರಿ ಯಾರಾಗಿದ್ದಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದೊಂದು 2 ಪ್ರಶ್ನೆ ನೋಡಿ ಫ್ರೆಂಡ್ಸ್, ನಾನು ಕೇಳಿರೋದು ಒಂದು ಅಲ್ಲಿ ಕೇಳಿದೆ. ಎರಡನೇದು ಇದು ಸೌದಿ ಅರೇಬಿಯಾದ ಅಧ್ಯಕ್ಷರು ಅಥವಾ ಪ್ರಧಾನಮಂತ್ರಿ 2 ಯಾರು ಇದ್ದಾರೆ ಅಂತ ಹೇಳಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಜಾಗತಿಕ ಸೈಬರ್ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು? ಜಾಗತಿಕ ಸೈಬರ್ ಕ್ರೈಮ್ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 10. ಜಾಗತಿಕ ಸೈಬರ್ ಅಪರಾಧ ಬೆದರಿಕೆ ಸೂಚ್ಯಂಕ ಪಟ್ಟಿ ಬಿಡುಗಡೆಯಾಗಿದ್ದು, ಅದರಲ್ಲಿ ಭಾರತ 10ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಎಷ್ಟು? 10ನೇ ಸ್ಥಾನ. ಅದೇ ರೀತಿಯಾಗಿ ಮೊದಲನೇ ಸ್ಥಾನದಲ್ಲಿ ರಷ್ಯಾ ಇದೆ. ಬಳಿಕ ಆ ಸ್ಥಾನದಲ್ಲಿ ಉಕ್ರೇನ್ ಮತ್ತು ಚೀನಾ ದೇಶವಿವೆ. ಅಂದರೆ ಮೊದಲನೇ ಸ್ಥಾನದಲ್ಲಿ ರಷ್ಯಾ ಇದೆ, 2ನೇ ಸ್ಥಾನ ಉಕ್ರೇನ್, 3ನೇ ಸ್ಥಾನ ಚೀನಾ. ಭಾರತ 10ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇತ್ತೀಚಿನ ದಿನಗಳಲ್ಲಿ ಸೈಬರ್ ಅಪರಾಧ ಪ್ರಕರಣ ಹೆಚ್ಚುತ್ತಿರುವುದರಿಂದ ಭಾರತವು 10ನೇ ಸ್ಥಾನ ಪಡೆದಿದೆ. PLOS ಪತ್ರಿಕೆಯಲ್ಲಿ ಪ್ರಕಟವಾದ ಸೂಚ್ಯಂಕವು ಸೈಬರ್ ಕ್ರೈಮ್ ಕೃತ್ಯಗಳ ಹಾಟ್ಸ್ಪಾಟ್ ಅನ್ನು ಗುರುತಿಸಲು ತಜ್ಞರು ನಡೆಸಿದ ಸಮೀಕ್ಷೆ ಆಧರಿಸಿದೆ. ಅದೇ ರೀತಿಯಾಗಿ ಪಟ್ಟಿಯಲ್ಲಿ ಅಮೇರಿಕಾ, ನೈಜೀರಿಯಾ, ರೊಮೇನಿಯಾ, ಉತ್ತರ ಕೊರಿಯಾ, ಬ್ರಿಟನ್, ಬ್ರೆಜಿಲ್ ಮತ್ತು ಭಾರತದ 4ರಿಂದ 19ರವರೆಗೆ ಸ್ಥಾನ ಪಡೆದಿವೆ. ಯಾವ್ಯಾವು? ಅಮೇರಿಕಾ ಆಗಿರ್ಬೋದು, ನೈಜೀರಿಯಾ ಆಗಿರ್ಬೋದು, ರೊಮೇನಿಯಾ ಆಗಿರ್ಬೋದು, ಉತ್ತರ ಕೊರಿಯಾ, ಬ್ರಿಟನ್, ಬ್ರೆಜಿಲ್ ಮತ್ತು ಭಾರತ ಸೇರಿ 4ರಿಂದ 19ನೇ ಸ್ಥಾನದವರೆಗೆ ಸ್ಥಾನಗಳನ್ನು ಪಡೆದುಕೊಂಡಿವೆ. ಹಾಗಾದರೆ ಸೈಬರ್ ಕ್ರೈಮ್ ಬಗ್ಗೆ ನೋಡೋದಾದರೆ, ಸೈಬರ್ ಕ್ರೈಮ್ ಅಥವಾ ಸೈಬರ್ ಅಪರಾಧವು ಡಿಜಿಟಲ್ ಸಾಧನಗಳು ಅಥವಾ ನೆಟ್ವರ್ಕ್ ಬಳಸಿಕೊಂಡು ನಡೆಸಲಾಗುವ ವ್ಯಾಪಕ ಶ್ರೇಣಿಯ ಅಪರಾಧ ಮತ್ತು ಚಟುವಟಿಕೆಗಳನ್ನು ಒಳಗೊಂಡಿದೆ. ಇದು ಸೈಬರ್ ಕ್ರೈಮ್ ಎಂಬುದು ಡಿಜಿಟಲ್ ಸಾಧನವನ್ನು ಬಳಸಿಕೊಳ್ಳುತ್ತಾರೆ ಮತ್ತು ನೆಟ್ವರ್ಕ್ ಬಳಸಿಕೊಂಡು ವ್ಯಾಪಕ ಶ್ರೇಣಿಯ ಅಪರಾಧವನ್ನು ಮಾಡುತ್ತಾರೆ. ಅದೇ ರೀತಿಯಾಗಿ ಈ ಅಪರಾಧಗಳು ವಂಚನೆ, ಗುರುತಿನ ಕಳ್ಳತನ, ಡೇಟ್ ಉಲ್ಲಂಘನೆ, ಕಂಪ್ಯೂಟರ್ ವೈರಸ್ಗಳು, ವಂಚನೆ ಮತ್ತು ಇತರ ದುರುದ್ದೇಶಪೂರಿತ ಕಾರ್ಯಗಳಲ್ಲಿ ವಿಸ್ತರಿಸಲು ತಂತ್ರಜ್ಞಾನದ ಬಳಕೆ ಒಳಗೊಂಡಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ ಫ್ರೆಂಡ್ಸ್. ಕೇಂದ್ರ ಹಣಕಾಸು ಆಯೋಗದ ರಚಿಸುವವರು ಯಾರು? ಕೇಂದ್ರ ಹಣಕಾಸು ಆಯೋಗವನ್ನು ರಚಿಸುವವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ರಾಷ್ಟ್ರಪತಿ. ಭಾರತ ಸರ್ಕಾರವು ಅರ್ಥಶಾಸ್ತ್ರಜ್ಞ ಮನೋಜ್ ಪಾಂಡೆ ಅವರನ್ನು 16ನೇ ಹಣಕಾಸು ಆಯೋಗದ ಪೂರ್ಣ ಸಮಯದ ಸದಸ್ಯರಾಗಿ ನೇಮಿಸಿದ್ದಾರೆ. ಯಾರನ್ನು? ಮನೋಜ್ ಪಾಂಡೆ ಅವರನ್ನು 16ನೇ ಹಣಕಾಸು ಆಯೋಗದ ಸದಸ್ಯರನ್ನಾಗಿ ನೇಮಿಸಲಾಗಿದೆ. ಇವರು ಅಧಿಕಾರ ವಹಿಸಿಕೊಂಡ ದಿನಾಂಕದವರೆಯಿಂದ ಅಧಿಕಾರ ಮುಗಿಯುವವರೆಗೆ, ಅಂದರೆ 31 ಅಕ್ಟೋಬರ್ 2030ರವರೆಗೆ ಅವರು ಅಧಿಕಾರ ಹೊಂದಿರುತ್ತಾರೆ. ಅದೇ ರೀತಿಯಾಗಿ ಮನೋಜ್ ಪಾಂಡೆ ಹೊರತುಪಡಿಸಿ ಇತರ ಪೂರ್ಣ ಸಮಯದ ಸದಸ್ಯರು ನೋಡೋದಾದರೆ ಅಜಯ್ ನಾರಾಯಣ್ ಝಾ ಮತ್ತು ಅನ್ನಿ ಜಾರ್ಜ್ ಮ್ಯಾಥ್ಯೂ. ಯಾರ್ಯಾರು ಫ್ರೆಂಡ್ಸ್? ಅಜಯ್ ನಾರಾಯಣ್ ಝಾ ಮತ್ತು ಅನ್ನಿ ಜಾರ್ಜ್ ಮ್ಯಾಥ್ಯೂ. ಮನೋಜ್ ಪಾಂಡೆ ಅವರನ್ನು 16ನೇ ಹಣಕಾಸು ಆಯೋಗದ ಪೂರ್ಣ ಸಮಯದ ಸದಸ್ಯರಾಗಿ ನೇಮಿಸಿದ್ದಾರೆ. ಅದೇ ರೀತಿಯಾಗಿ 16ನೇ ಹಣಕಾಸು ಆಯೋಗದ ಸೆಕ್ರೆಟರಿ ಯಾರಪ್ಪ ಅಂತಂದರೆ ರಂಜನಂ ಪಾಂಡೆ. ಯಾರು? ರಂಜನಂ ಪಾಂಡೆ. 16ನೇ ಹಣಕಾಸು ಆಯೋಗದ ಅರೆಕಾಲಿಕ ಸದಸ್ಯ ಯಾರಪ್ಪ ಅಂದರೆ ಸೌಮ್ಯಕಾಂತಿ ಘೋಷ್. ಹಾಗಾದರೆ
ಹಣಕಾಸು ಬಗ್ಗೆ ಮಾಹಿತಿಯನ್ನು ನೋಡೋದಾದರೆ, ಹಣಕಾಸು ಆಯೋಗದ ಬಗ್ಗೆ ನೋಡೋದಾದರೆ ಇದು ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ. ಇದು ಹಣಕಾಸು ಆಯೋಗದ ಕುರಿತು ತಿಳಿಸುವ ವಿಧಿ ನೋಡೋದಾದರೆ, ಹಣಕಾಸು ಆಯೋಗದ ಕುರಿತು ತಿಳಿಸುವ ವಿಧಿ 280ನೇ ವಿಧಿ ಅಥವಾ 280ನೇ ಆರ್ಟಿಕಲ್. ಪ್ರತಿ 5 ವರ್ಷಕ್ಕೊಮ್ಮೆ ರಾಷ್ಟ್ರಪತಿ ನೇಮಕ ಮಾಡುತ್ತಾರೆ. ಯಾರನ್ನು? ಹಣಕಾಸು ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಪ್ರತಿ 5 ವರ್ಷಕ್ಕೊಮ್ಮೆ ರಾಷ್ಟ್ರಪತಿಯವರು ನೇಮಕ ಮಾಡುತ್ತಾರೆ. ಇದು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ತೆರಿಗೆಯನ್ನು ಹಂಚುತ್ತದೆ. ಕೇಂದ್ರ ಮತ್ತು ರಾಜ್ಯಗಳ ತೆರಿಗೆಯನ್ನು ಹಂಚುತ್ತದೆ. ಕೇಂದ್ರ ಹಣಕಾಸು ಆಯೋಗ ವರದಿಯನ್ನು ರಾಷ್ಟ್ರಪತಿಯವರಿಗೆ ನೀಡುತ್ತದೆ. ಯಾವುದು? ಕೇಂದ್ರ ಹಣಕಾಸು ಆಯೋಗವು ವರದಿಯನ್ನು ತಾನು ಮಾಡಿದ ವರದಿಯನ್ನು ರಾಷ್ಟ್ರಪತಿಯವರಿಗೆ ನೀಡುತ್ತದೆ. ಇದು 5 ಜನ ಸದಸ್ಯರನ್ನು ಒಳಗೊಂಡಿದೆ. ಎಷ್ಟು ಜನ? 5 ಜನ. ಅದೇ ರೀತಿಯಾಗಿ ಭಾರತದ ಮೊದಲ ಹಣಕಾಸು ಆಯೋಗ ಯಾರಾಗಿದ್ದರಪ್ಪ ಅಂದರೆ, ಭಾರತ ಮೊದಲ ಹಣಕಾಸು ಆಯೋಗವನ್ನು ಕೆ.ಸಿ. ನಿಯೋಗಿ ಅವರ ಅಧ್ಯಕ್ಷತೆಯಲ್ಲಿ 1951ರಲ್ಲಿ ನೇಮಿಸಲಾಯಿತು. ಎಷ್ಟರಲ್ಲಿ? 1951ರಲ್ಲಿ ಕೆ.ಸಿ. ನಿಯೋಗಿ ಅವರ ಅಧ್ಯಕ್ಷತೆಯಲ್ಲಿ ನೇಮಿಸಲಾಗಿತ್ತು ಮೊದಲ ಹಣಕಾಸು ಆಯೋಗ. 14ನೇ ಹಣಕಾಸು ಆಯೋಗದ ಬಗ್ಗೆ ನೋಡೋದಾದರೆ, ಅಧ್ಯಕ್ಷರು ವೈ.ವಿ. ರೆಡ್ಡಿ ಇದ್ದರು. ಕೇಂದ್ರದಿಂದ ರಾಜ್ಯಕ್ಕೆ ಹಂಚಿಕೆಯಾಗುವ ತೆರಿಗೆ ಪಾಲನ್ನು ಶೇಕಡಾ 42% ಶಿಫಾರಸು ಮಾಡಿತ್ತು. ಯಾವುದು? ವೈ.ವಿ. ರೆಡ್ಡಿ. ಎಷ್ಟನೇ ಆಯೋಗ? 14ನೇ ಹಣಕಾಸು ಆಯೋಗ 42% ಶಿಫಾರಸು ಮಾಡಿತ್ತು. ಅದೇ ರೀತಿಯಾಗಿ 15ನೇ ಹಣಕಾಸು ಆಯೋಗದ ಬಗ್ಗೆ ನೋಡೋದಾದರೆ, ಇದರ ಅಧ್ಯಕ್ಷರು ಯಾರಿದ್ರಪ್ಪ ಅಂದ್ರೆ ಎನ್.ಕೆ. ಸಿಂಗ್. ಯಾರು? ಎನ್.ಕೆ. ಸಿಂಗ್. ಇದನ್ನು 2020 ಏಪ್ರಿಲ್ 1ರಿಂದ 2025 ಮಾರ್ಚ್ 31ರವರೆಗೆ ಅವಧಿ ಹೊಂದಿತ್ತು. ಆದರೆ ಕೇಂದ್ರ ಸರ್ಕಾರವು ಇದರ ಅವಧಿಯನ್ನು 2026ರವರೆಗೆ ವಿಸ್ತರಿಸಿದೆ. ಅಂದರೆ 2025 ಮಾರ್ಚ್ 31ಕ್ಕೆ ಮುಗಿಯೋದನ್ನು ಕೇಂದ್ರ ಸರ್ಕಾರವು 2026ರವರೆಗೆ ಮುಂದಕ್ಕೆ ವಿಸ್ತರಿಸಿದೆ. ಕೇಂದ್ರದಿಂದ ರಾಜ್ಯಕ್ಕೆ ಹಂಚಿಕೆಯಾಗುವ ತೆರಿಗೆ ಪಾಲನ್ನು ಶೇಕಡಾ 41% ಶಿಫಾರಸು ಮಾಡಿದೆ. ಯಾವುದು? 15ನೇ ಹಣಕಾಸು ಆಯೋಗ. 14ನೇ ಹಣಕಾಸು ಆಯೋಗ ನೋಡೋದಾದರೆ 42% ಇತ್ತು. ಆದರೆ 15ನೇ ಹಣಕಾಸು ಆಯೋಗವು 41% ಇದೆ. ಆ ಇನ್ನೊಂದು ಪರ್ಸೆಂಟನ್ನು ಜಮ್ಮು ಕಾಶ್ಮೀರಕ್ಕೆ ನೀಡಲಾಗಿದೆ ಫ್ರೆಂಡ್ಸ್, 42ರಲ್ಲಿ. ಆದರೆ ಇದು ಕಮ್ಮಿ ಬಂತು. ಆದರೆ ಇನ್ನೊಂದು ಪರ್ಸೆಂಟನ್ನು ಜಮ್ಮು ಕಾಶ್ಮೀರಕ್ಕೆ ನೀಡಲಾಗಿದೆ ಹೆಚ್ಚಿನ ಅವಕಾಶ. ಅದೇ ರೀತಿಯಾಗಿ ಇವತ್ತಿನ ಒನ್ಲೈನರ್ ನೋಡೋಣ ಫ್ರೆಂಡ್ಸ್. ವಿಶ್ವ ವ್ಯಾಪಾರ ಸಂಸ್ಥೆಯಲ್ಲಿ ಅಕ್ಕಿಗೆ ಯಾವ ಷರತ್ತನ್ನು ಯಾವ ದೇಶ ಅನ್ವಯಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಭಾರತ. ಐರ್ಲೆಂಡ್ನ ಹೊಸ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಸೈಮನ್ ಹ್ಯಾರಿಸ್. ಇದಕ್ಕೆ ಸಂಪೂರ್ಣ ಮಾಹಿತಿಯನ್ನು ಓದೋ ತರಗತಿಯಲ್ಲಿ ನೋಡಿದ್ದೇವೆ ಫ್ರೆಂಡ್ಸ್. ಯಾರು ನೋಡಿಲ್ಲೋ ಅವರು ಓದೋ ತರಗತಿಯನ್ನು ನೋಡಿಕೊಳ್ಳಿ. ಅದೇ ರೀತಿ 59ನೇ ಕೇಂದ್ರ ಮೀಸಲು ಪೊಲೀಸ್ ಪಡೆಯ ಶೌರ್ಯ ದಿನವನ್ನು ಯಾವಾಗ ಆಚರಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಏಪ್ರಿಲ್ 9. ಭಾರತದ ನೂತನ ಬ್ರಿಟಿಷ್ ರಾಯಭಾರಿಯಾಗಿದ್ದವರು ಯಾರು? ಭಾರತದ ನೂತನ ಬ್ರಿಟಿಷ್ ರಾಯಭಾರಿ ಆದವರು ಯಾರಪ್ಪ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಲಿಂಡಿ ಕ್ಯಾಮರೂನ್. ಯಾರು? ಲಿಂಡಿ ಕ್ಯಾಮರೂನ್. ವಿಶ್ವ ಆರೋಗ್ಯ ದಿನವನ್ನು ವಾರ್ಷಿಕವಾಗಿ ಏಪ್ರಿಲ್ 7ನೇ ತಾರೀಕಂದು ಆಚರಿಸ್ತೇವೆ. ಎಷ್ಟು? ಏಪ್ರಿಲ್ 7ನೇ ತಾರೀಕು. ವಿಶ್ವ ಆರೋಗ್ಯ ಸಂಸ್ಥೆಯ ಸ್ಥಾಪನೆಯ ನೆನಪಿಗಾಗಿ ಜಾಗತಿಕ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಮಾಡಲಾಗುತ್ತದೆ. ಯಾವುದನ್ನು? ವಿಶ್ವ ಆರೋಗ್ಯ ಸಂಸ್ಥೆ ಏಪ್ರಿಲ್ 7ನೇ ತಾರೀಕಂದು ಮಾಡುತ್ತೇವೆ. 2024ರ ವಿಶ್ವ ಆರೋಗ್ಯ ದಿನದ ಥೀಮ್ ನೋಡಿದ ನನ್ನ ಆರೋಗ್ಯಕ್ಕೆ ನನ್ನ ಜೀವ ನನ್ನ ಹಕ್ಕು. ನನ್ನ ಆರೋಗ್ಯಕ್ಕೆ ನನ್ನ ಹಕ್ಕು 2024ರ ವಿಶ್ವ ಆರೋಗ್ಯ ದಿನದ ಥೀಮ್ ಆಗಿದೆ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನೂ ಹೆಚ್ಚಿನ ವಿಡಿಯೋನು ಮುಂದಿನ ತರಗತಿಯಲ್ಲಿ ನೋಡೋಣ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು
ನಿಮಗೇನಾದರೂ ನಮ್ಮ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಬೆಲ್ ಐಕನನ್ನು ಒಂದ್ಸಲ ಜೋರಾಗಿ ಪ್ರೆಸ್ ಮಾಡಿ. ಯಾಕಪ್ಪ ಅಂತಂದರೆ ನಾವು ಮಾಡುವಂಥ ಅಪ್ಲೋಡ್ ಮಾಡೋ ವೀಡಿಯೋವನ್ನು ನೀವು ತಪ್ಪದೇ ನೋಟಿಫಿಕೇಷನ್ ಮುಖಾಂತರ ನೋಡಲು ಅನುವು ಮಾಡಿಕೊಡುತ್ತದೆ. ಅದೇ ರೀತಿಯಾಗಿ ಇವತ್ತು ನಾನು ಪ್ರಶ್ನೆ ಕೇಳಿದವನು 2 ಪ್ರಶ್ನೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್.